ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞೆ ಶಿಮ್ಮಳೂರು. ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ನೂತನ ಕಟ್ಟಡ ಅಕ್ಷಯ ಸೌಧ ಜೂನ್ 8 ಆದಿತ್ಯವಾರದಂದು ಉದ್ಘಾಟನೆಗೊಳ್ಳಲಿದೆ. ಈ ಕುರಿತು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಂ ಕರುಣೇಂದ್ರ ಪೂಜಾರಿ ಕೊಂಬರಬೈಲ್ರವರು ಮಾಹಿತಿ ನೀಡಿದರು. ಬೆಳಗ್ಗೆ 10:30ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ನೂತನ ಕಟ್ಟಡ ಉದ್ಘಾಟಿಸಲಿದ್ದಾರೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಜೆ ಆನಂದ್ ಸಭಾಂಗಣವನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಉದ್ಘಾಟಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಆದಿರಾಜ ಜೈನ್, ನಿರ್ದೇಶಕರಾದ ಬಿ ಸದಾಶಿವ ಶೆಣೈ, ದಿವಾಕರ ಶೆಟ್ಟಿ ಕುಪ್ಪಿಳ, ಗಣೇಶ್ ದಾಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಪ್ರಕಾಶ್ ಕಾಮತ್ ಉಪಸ್ಥಿತರಿದ್ದರು. ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಂಟ್ವಾಳ. ನಮ್ಮ ಈ ಸಂಘವು ಬಂಟ್ವಾಳ ತಾಲೂಕಿನ ಬಂಟ್ವಾಳ ಕಸ್ಬಾ, ಬೀಮೂಡ, ಪಂಜಿಕಲ್ಲು, ನಾವೂರ ಹಾಗೂ ದೇವಸ್ವ ಪಡೂರು ಈ 5 ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು 1976ರಲ್ಲಿ ಬಂಟ್ವಾಳ ಸರ್ವಿಸ್ ಕೋಆಪರೇಟಿವ್ ಟೌನ್ ಬ್ಯಾಂಕ್, ಬೀಮೂಡ SC ಬ್ಯಾಂಕ್, ನಾವೂರು SC ಬ್ಯಾಂಕ್, ಪಂಜಿಕಲ್ SC ಬ್ಯಾಂಕ್ಗಳ ಒಕ್ಕೂಡಿಕೊಂಡು ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ರಚನೆ ಆಯಿತು. ಈಗ ಕೈಕಂಬ ಕೊಳ್ಳಿದ್ವಾರದ ಬಳಿಯಲ್ಲಿ ಸುಮಾರು ಒಂದು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಜಾಗದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಕೊನೆಯ ಹಂತದಲ್ಲಿದೆ. ಈಗಾಗಲೇ ಅಂದರೆ ಆದಿತ್ಯವಾರ 8/6/2025 ಆದಿತ್ಯವಾರದಂದು ಬೆಳಿಗ್ಗೆ 10:30ಕ್ಕೆ ಅದನ್ನು ಲೋಕಾರ್ಪಣೆಗೆ ಹೇಳಿದ್ದೇವೆ. ಅದಕ್ಕೆ ಆ ಸಮಾರಂಭಕ್ಕೆ ನಮ್ಮ ಕಟ್ಟಡದ ನೂತನ ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಆಗಮಿಸಲಿದ್ದು, ಹಾಗೆಯೇ ದೀಪ ಪ್ರಜ್ವಲನೆಗೆ ನಮ್ಮ ಹಿರಿಯರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರು ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಹಾಗೆಯೇ ಸಭಾಧ್ಯಕ್ಷೆಯನ್ನು ನಮ್ಮ ಸಂಘದ ಅಧ್ಯಕ್ಷರು ಎಂ ಕರುಣೇಂದ್ರ ಪೂಜಾರಿ ಅವರು ನಿರ್ವಹಿಸಿದ್ದಾರೆ. ಹಾಗೆಯೇ ನಾವು ನಮ್ಮ ಹಿಂದಿನ ಅಧ್ಯಕ್ಷರಾದ ಜಿ ಆನಂದರು ನಮ್ಮಣ್ಣವರು ಬಿಟ್ಟು ಹೋಗಿದೆ. ಅವರದ್ದು ಮಹತ್ವಾಕಾಂಕ್ಷೆ ಯೋಜನೆ, ಅದು ಅವರದೊಂದು ಕನಸಿನ ಕೂಸು ಅಂತ ಹೇಳ್ಬೋದು ಈ ಒಂದು ಕಟ್ಟಡ. ಆದರೆ ಅವರ ನೆನಪಿಗಾಗಿ ನಾವು ಅವರ ಸಭಾಂಗಣ, ಅವರ ಹೆಸರಿನಲ್ಲಿ ಜಿ ಆನಂದ್ ಸಭಾಂಗಣ ಅಂತ ಒಂದು ಸಭಾಂಗಣ ನಿರ್ಮಿಸಿದ್ದೇವೆ. ಅದನ್ನು ನಮ್ಮ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಲೋಕಸಭೆ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ಘನೀಕೃತ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತಿದ್ರು ಅವರು ನಿರ್ವಹಿಸಿದ್ದಾರೆ. ಮತ್ತು ಸೇಫ್ ಲಾಕರ್ ಉದ್ಘಾಟನೆಯನ್ನು ನಮ್ಮ ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ್ ರೈ ಅವರು ಮಾಡುವರಿದ್ದಾರೆ. ಹಾಗೆ ಸಭಾಭವನ ಇದೆ ಅವೇಲ್ನ ಹಾಲ್, ಅದನ್ನು ನಮ್ಮ ಮಾಜಿ ಸಚಿವರಾದ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ಉದ್ಘಾಟನೆ ಮಾಡಲಿದೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಕಿಶೋರ್ ಕುಮಾರ್ ಭಟ್ಯಾಡಿ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅವರಿದ್ದಾರೆ. ಹಾಗೆ ಪ್ರತಾಪ್ ಸಿಂಗ್ ನಾಯಕ್ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ಇದ್ದಾರೆ. ಹಾಗೆಯೇ ಶ್ರೀ ಬಿ ರಾಜರಾಮ್ ಭಟ್ ನಮ್ಮ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಅವರು ಕೂಡ ಇದ್ದಾರೆ. ಹಾಗೆಯೇ ಪುರಸಭಾ ಅಧ್ಯಕ್ಷರಾದ ವಾಸ್ ಪೂಜಾರಿ ರೋಲೆಟ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಇದ್ದಾರೆ. ಹಾಗೆ ನಮ್ಮ ಬೇಬಿ ಕುಂದರ್ ಅಧ್ಯಕ್ಷರು ಅಭಿವೃದ್ಧಿ ಪ್ರಾಧಿಕಾರ ಬಂಟ್ವಾಳ ಅವರು, ಮತ್ತು ಶ್ರೀ ಕೆ ರವೀಂದ್ರ ಕಂಬಳಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರ ಸಂಘ ಮಂಗಳೂರು ಸ್ಕ್ಯಾಟ್ಸ್ ಇವರು ಕೂಡ ಇದ್ದಾರೆ. ಮತ್ತು ಇನ್ನೊಬ್ಬರ ಅತಿಥಿ ಶ್ರೀ ಅರುಣ್ ರೋಷನ್ ಡಿಸೋಜ ಅಧ್ಯಕ್ಷರು ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕ್ ಇವರು ಇದ್ದಾರೆ. ಮತ್ತು ಸಹಕಾರ ಸಂಘಗಳ ಉಪನಿಬಂಧಕರಾದ HN ರಮೇಶ್ ಇವರು ಕೂಡ ಮುಖ್ಯ ಅತಿಥಿ ಆಗಿದ್ದಾರೆ. ಹಾಗೆಯೇ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಯುತ ಸುಧೀರ್ ಕುಮಾರ್ ಜೆ ಇವರು ಕೂಡ ಸಂಘದ ಉದ್ಘಾಟನೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಮತ್ತು ನಮ್ಮ ಹಿರಿಯ ಪುರಸಭಾ ಸದಸ್ಯರಾದ ಗೋವಿಂದ ಪ್ರಭುಗಳಿದ್ದಾರೆ, ಗೋವಿಂದ ಪ್ರಭು ಅವರು. ಮತ್ತು ಆ ಭಾಗದ ಪುರಸಭಾ ಸದಸ್ಯರಾದ ಶ್ರೀಮತಿ ಜಯಂತಿ ವಿ ಬಂಗೇರ ಇವರನ್ನು ಒಳಗೊಂಡಂಥ ಒಂದು ಕಟ್ಟಡದ ಲೋಕಾರ್ಪಣೆಗೊಳ್ಳಲಿಕ್ಕೆ ಇವರ ಮುಖ್ಯ ಅತಿಥಿಗಳಾಗಿ ಎಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಬೇಕು ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.